ಇತಿಹಾಸದಲ್ಲಿ ಕಾಲಗಣನೆ ಸಾಮಾನ್ಯ ಶಕ ವರ್ಷ ಎಂದು ಹೇಳಲಾಗುತ್ತದೆ. ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತೇವೆ. ಸಾಶ ಯೇಸುಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಶಾಸ 1336ರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದು ಅರ್ಥ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ HSTR ಮತ್ತು GPSTRಗಳಿಗೆ ಯಾವುದು ಕೇಳ್ತಾರಂತೇಳಿ ನಮ್ಗೆ ಗೊತ್ತಾಗಲ್ಲ. 2 ಅಂಕದಾಗಿರ್ಬೋದು ಅಂಥವು ಕ್ವಶನ್ಗಳು ಯಾವ್ದು ಕೇಳ್ತಾರಂತ ಗೊತ್ತಾಗಲ್ಲ. ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರ್ಬೇಕು. ಆ ಉದ್ದೇಶಕ್ಕೆ ನಾನು ಇದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸ್ವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಇಸ್ವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ, 1ನೇದು ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಮತ್ತು ಇತಿಹಾಸ ಕಾಲ, ಹಿಸ್ಟಾರಿಕ್ ಪೀರಿಯಡ್. ಇದೇ ರೀತಿ ನಿಮಗೆ ನನ್ನ ವಿಡಿಯೋಗಳು ತಲುಪಬೇಕೆಂದರೆ ನೀವು ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸುಮ್ಮನೆ ಸ್ಕ್ರೋಲ್ ಮಾಡಬೇಡಿ. ವಿಷಯವನ್ನು ತಿಳ್ಕೊಳ್ಳಿ, ಏನಿದೆ ಎಂಬುದನ್ನು ತಿಳ್ಕೊಂಡು ಆಮೇಲೆ ಸ್ಕ್ರೋಲ್ ಮಾಡುವಂತೆ. ಎಲ್ಲರಿಗೂ ಥ್ಯಾಂಕ್ ಯು.